ಹಾಯ್ ಹಲೋ ಬಾಸ್ ಟಿವಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ. ನಾನು ನಿಮ್ಮ ತೀರ್ಥಸ್ವಾಮಿ ಕಡೂರು. IPL ಹರಟೆ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಪಂಜಾಬ್ ವರ್ಸಸ್ RCB ನಡುವೆ ಕ್ವಾಲಿಫೈಯರ್ 1 ಮ್ಯಾಚ್ ಒಂದು ಮಹತ್ವದ ಪಂದ್ಯ ನಡೀತು. ಈ ಪಂದ್ಯದಲ್ಲಿ RCB ಒಂದು ಭರ್ಜರಿಯ ಗೆಲುವನ್ನ ಸಾಧಿಸಿದೆ. RCB ಫ್ಯಾನ್ಸ್ ಅಂತೂ ಫುಲ್ ಖುಷಿಯಾಗಿದ್ದಾರೆ. ಅಂದ್ರೆ ಈಗ RCB ಫೈನಲ್ ತಲುಪಿದೆ. ಫ್ಯಾನ್ಸ್ ಅಂತೂ ಫುಲ್ ಖುಷಿಯಾಗಿದ್ದಾರೆ. ನಮಗೆ ಕಪ್ ಗೆಲ್ಲೋದಕ್ಕೆ ಜಸ್ಟ್ 1 ಮ್ಯಾಚ್ ಅಂದ್ರೆ ಒಂದೇ ಒಂದು ಹೆಜ್ಜೆ ಬಾಕಿ ಇದೆ. ಇದರ ನಡುವೆ ಈ ಒಂದು ಮ್ಯಾಚ್ ಯಾವ ತರ ಎಷ್ಟು ಮಹತ್ವ ಆಗಿತ್ತು ಮತ್ತೆ ನಮ್ಮ RCB ತಂಡ ಯಾವ ತರ ಪರ್ಫಾರ್ಮೆನ್ಸ್ ಕೊಡ್ತು ಅನ್ನೋದನ್ನ ಮಾತಾಡೋಣ. ಮೊದಲಿಗೆ ಟಾಸ್ ಗೆದ್ದಂತಹ RCB ಬೌಲಿಂಗ್ ಅನ್ನ ಆಯ್ಕೆ ಮಾಡ್ಕೊಳ್ಳುತ್ತೆ. ಬ್ಯಾಟಿಂಗಿಗೆ ಶ್ರೇಯಸ್ ಅಯ್ಯರ್ ನಾಯಕತ್ವದ ಪಂಜಾಬ್ ಕಿಂಗ್ಸ್ ಫಸ್ಟ್ ಬ್ಯಾಟಿಂಗ್ ಬರುತ್ತೆ. ನೀವು ನೋಡ್ಬೋದು ಅಂದ್ರೆ ಫಸ್ಟ್ ಓವರ್ ಒಂದು ವಿಕೆಟ್ ಬೀಳುತ್ತೆ, ಎರಡನೇ ಓವರ್ ಒಂದು ವಿಕೆಟ್ ಬೀಳುತ್ತೆ, ಮೂರನೇ ಓವರ್ ಅಂದ್ರೆ ಸತತ 3 ಓವರಲ್ಲಿ 3 ವಿಕೆಟ್ ಬೀಳುತ್ತೆ. ಸೊ ಈ ಒಂದು RCBಯ ಒಂದು ಬೌಲಿಂಗ್ ಅಟ್ಯಾಕ್ ಯಾವ ತರ ಇತ್ತು ಅಂತಂದ್ರೆ ಯಾವುದೇ ಒಂದು ಹಂತದಲ್ಲೂ ಕೂಡ RCB ಮೇಲೆ ಪಂಜಾಬ್ ಕಿಂಗ್ಸ್ ಬಲವನ್ನ ಸಾಧಿಸಕ್ಕೆ ಸಾಧ್ಯನೇ ಆಗಿಲ್ಲ. ಅಂದ್ರೆ ಎಲ್ಲಾ ಸಮಯದಲ್ಲೂ ಕೂಡ ಹಿಡ್ಕೊಂತು RCB ಬೌಲಿಂಗ್ ವಿಭಾಗದಲ್ಲಿ ಅಟ್ಯಾಕ್ ಮಾಡಿ. ಅಂದ್ರೆ ಈಗ ಸುಯೇಶ್ ಶರ್ಮಾ ಇಷ್ಟು ಮ್ಯಾಚ್ ಅಲ್ಲಿ ಅವರು ಒಂದು ಒಳ್ಳೆ ಬೌಲಿಂಗ್ ಮಾಡ್ತಾ ಇದ್ರು, ವಿಕೆಟ್ ಅಷ್ಟು ತೆಗೆದಿರಲಿಲ್ಲ. ಬಟ್ ಈ ಮ್ಯಾಚ್ ಅಲ್ಲಿ ಪಂಜಾಬ್ ವಿರುದ್ಧದ ಮ್ಯಾಚ್ ಅಲ್ಲಿ 3 ವಿಕೆಟ್ ಅನ್ನ ತೆಗೆದು ಮ್ಯಾನ್ ಆಫ್ ದಿ ಅಂದ್ರೆ ಪ್ಲೇಯರ್ ಆಫ್ ದಿ ಮ್ಯಾಚ್ ಅನ್ನ ಅವರು ಪಡ್ಕೊಂಡಿದ್ದಾರೆ. ಇದರ ನಡುವೆ ಹೆಜಲ್ವುಡ್ ಕೂಡ ವಿಕೆಟ್ ತೆಗೆದ್ಬಿಟ್ಟು 3 ವಿಕೆಟ್ ತೆಗೆದಿದ್ದಾರೆ. ಹೆಸ್ಡೇಲ್ ಕೂಡ ವಿಕೆಟ್ ತೆಗೆದಿದ್ದಾರೆ. ಕೃನಾಲ್ ಪಾಂಡೆ ಒಬ್ರು ಬಿಟ್ಟು ಇನ್ನೆಲ್ಲರೂ ಕೂಡ ವಿಕೆಟ್ ತೆಗೆದಿದ್ದಾರೆ. ಸೊ ನಮಗೆ ಇಲ್ಲೇ ಗೊತ್ತಾಗುತ್ತೆ RCB ಬೌಲಿಂಗು ಎಷ್ಟು ಅಟ್ಯಾಕಿಂಗ್ ಅಲ್ಲಿದೆ ಅಂತ. ಪಂಜಾಬ್ ಯಾವುದೇ ಕಾರಣಕ್ಕೂ 100 ರನ್ಗಳನ್ನ ದಾಟ್ಲೇ ಇಲ್ಲ. ಅಂದ್ರೆ 101 ಟಾರ್ಗೆಟ್ ಕೊಟ್ಟರು. ಬಟ್ ಈ ತರ ಒಂದು ಅಟ್ಯಾಕು ಪಂಜಾಬ್ ಕೂಡ RCB ನಮ್ಮ ಮೇಲೆ ಇಷ್ಟೊಂದು ಬೌಲಿಂಗ್ ಅಟ್ಯಾಕ್ ಮಾಡುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಪಂಜಾಬ್ ಫ್ಯಾನ್ಸ್ ಆಗಿರ್ಬೋದು, ಮ್ಯಾನೇಜ್ಮೆಂಟ್ ಆಗಿರ್ಬೋದು. ಸೊ ಆ ಥರ ಒಂದು ಬೌಲಿಂಗ್ ಅಟ್ಯಾಕು ನಮ್ಮ RCB ಕಡೆಯಿಂದ ಇತ್ತು. ಅಲ್ಲಿ ಯಾವೊಂದು ಅಂದರೆ ಮಾರ್ಕೋಸ್ ಸ್ಟೋನಿಸ್ ಮತ್ತು ಇನ್ನೊಂದಿಬ್ರು 3 ಜನ ಮಾತ್ರ 2 ಅಂಕಿಯ ಒಂದು ರನ್ನನ್ನು ಗಳಿಸಿದ್ರು. ಇನ್ನೆಲ್ಲ ಸಿಂಗಲ್ ಡಿಜಿಟಲ್ಲೇ ಕೂಡ ಔಟ್ ಆದರು. ಇನ್ನು ಈ ಒಂದು ಸಾಧಾರಣ ಅಲ್ಪ ಮೊತ್ತವನ್ನು ಬೆನ್ನಟ್ಟಂತಹ ನಮ್ಮ RCB ಒಂದು ಭರ್ಜರಿ ಆಟನೇ ಆಡ್ತು. ಅಂದರೆ ಫಿಲ್ ಸಾಲ್ಟು ಓಪನಿಂಗ್ ನಮ್ಮ ಫಿಲ್ ಸಾಲ್ಟು ವಿರಾಟ್ ಕೊಹ್ಲಿ ಚೆನ್ನಾಗಿ ಆಡಿದ್ರು. ಅದರಲ್ಲೂ ಫಿಲ್ ಸಾಲ್ಟ್ ಮಾತ್ರ ಭರ್ಜರಿ ಬ್ಯಾಟಿಂಗ್, ಸ್ಫೋಟಕ ಬ್ಯಾಟಿಂಗ್ ಆಡಿ ನಮ್ಮ RCB ಗೆಲುವಿಗೆ ಒಂದು ಮಹತ್ವದ ಪಾತ್ರ ಕೂಡ ನೀಡಿದ್ರು. ಫಿಲ್ ಸಾಲ್ಟ್ ಬ್ಯಾಟಿಂಗ್ ಅಲ್ಲಿ 3 6 6 4 ಅಂದ್ರೆ ಅವರು ಒಂದು ಸ್ಫೋಟಕ ಬ್ಯಾಟಿಂಗ್ ಅದರಲ್ಲಿತ್ತು. ಸೊ RCB ಏನಾಯ್ತು, ವಿರಾಟ್ ಕೊಹ್ಲಿ ವಿಕೆಟ್ ಕೂಡ ಹೋಯ್ತು, 12 ರನ್ ಏನೋ ಹೊಡೆದಿದ್ರು. ಮಯಾಂಕ್ ಅಗರ್ವಾಲ್ ಕೂಡ ಹೋಯ್ತು. ಅಂದ್ರೆ 2 ವಿಕೆಟ್ ಅನ್ನ ಕಳ್ಕೊಂಡು RCB ಒಂದು ಭರ್ಜರಿಯ ಗೆಲುವನ್ನ ದಾಖಲಿಸ್ತು. ರಜತ್ ಪಾಟೀಲ್ ಅವರು ಒಂದು ವಿನ್ನಿಂಗ್ ಶಾಟ್ ಅನ್ನು ಹೊಡೆದು ಟೀಮ್ ಅನ್ನ ಗೆಲ್ಸಿದ್ರು. ಗೆಲುವನ್ನ ಸಾಧಿಸಿ ಫೈನಲ್ಗೆ ಲಗ್ಗೆ ಇಟ್ಟಿದೆ. ಸೊ ಈ ಮೂಲಕ ಎಲ್ಲ RCB ಫ್ಯಾನ್ಸ್ಗೆ ನಾವು ಕಪ್ ಗೆಲ್ಲೋದು ಯಾವಾಗ ಅನ್ನೋ ಒಂದು ಆಸೆಗೆ ಈಗ ನಮಗೆ ಭಾಳ ಇನ್ನಷ್ಟು ಕೂಡ ಖುಷಿಯಾಗಿದೆ. ಸೊ ಜಸ್ಟ್ ನಮಗೆ ಒಂದೇ ಸ್ಟೆಪ್ ಬಾಕಿ ಇರೋದಷ್ಟೇ. ಫೈನಲ್ ಪಂದ್ಯನ ಯಾರು ಅಂದರೆ ಇಲ್ಲಿಂದ ಯಾರು ಬರ್ತಾರೆ ಅವ್ರ ಮೇಲೆ ಫೈನಲ್ ಪಂದ್ಯ ನಡೆಯುತ್ತೆ. ಆ ಒಂದು ಮ್ಯಾಚನ್ನು ಗೆದ್ದರೆ ಈ ಸಲ ಕಪ್ಪು ನಮ್ಮದೇ, ಯಾವುದೇ ಕಾರಣಕ್ಕೂ ತಪ್ಪಿಸೋಕೆ ಸಾಧ್ಯನೇ ಇಲ್ಲ. ಮತ್ತು ಇನ್ನು ನಮ್ಮ RCB ಯಾವ ಥರ ಸ್ಟ್ರಾಂಗ್ ಆಗಿದೆ ಅಂತಂದರೆ ಯಾವುದೇ ಟೀಮ್ ಬರಲಿ ಫೈನಲಲ್ಲಿ ನಾವು ಎದುರಿಸೋಕ್ಕೆ ಸಿದ್ಧ. 100% ನಾವೇ ಗೆಲ್ತೀವಿ ಅನ್ನೋ ಒಂದು ವಿಶ್ವಾಸದಲ್ಲಿ, ಆತ್ಮವಿಶ್ವಾಸದಲ್ಲಿ RCB ತಂಡ ಇದೆ. ಅಂದರೆ ನೀವು ನೋಡ್ಬೋದು RCB ತಂಡದಲ್ಲಿ ಅಂದರೆ ನಾವು ಈ ಆಟಗಾರ ಆಡ್ದ ಅಂದರೆ ಮಾತ್ರ ನಮ್ಮ ಟೀಮ್ ಗೆಲ್ಲುತ್ತೆ, ಇವನೇನಾದರೂ ಔಟ್ ಆದರೆ ಇಲ್ಲ, ಇವನು ಕೈ ಕೊಟ್ಟ ಅಂದರೆ ಮುಗೀತು ಅನ್ನೋ ಥರ ಯಾವುದೇ ಕಾರಣಕ್ಕೂ RCB ಇಲ್ಲ. ಇವಾಗ ನೀವು ಯಾವುದೇ ಆಟಗಾರ ಆಗಿರ್ಬೋದು, ಅವರ ಒಂದು ಆಟವನ್ನು ಆಡ್ತಾ ತಂಡದ ಗೆಲುವಿಗೆ ಅವರು ತುಂಬ ಹೆಲ್ಪ್ಫುಲ್ಲಾಗಿ ಆಗ್ತಾಯಿದ್ದಾರೆ. ಸೊ ಈ ಒಂದು ಏನಂತಾರೆ, ಒಟ್ಟಾರೆ ಎಲ್ಲ ಆಟಗಾರರ ಒಂದು ಕೈ ಜೋಡಿಸೋದು ಅಂದರೆ ಅವರ ಒಂದು ಆಟ ನಮ್ಮ RCB ತಂಡದ ಗೆಲುವಿಗೆ ಮಹತ್ವದ ಪಾತ್ರ ವಹಿಸ್ತಾ ಇದೆ. ಸೊ ಲಾಸ್ಟ್ ಮ್ಯಾಚಲ್ಲಿ ಟಿಮ್ ಡೇವಿಡ್ ಇರಲಿಲ್ಲ, ಅವರ ಅಲಭ್ಯತೆ ಕೂಡ ಕಾಡ್ತಾ ಇತ್ತೇನೋ, ಬಟ್ ಆ ಒಂದು ಅವಕಾಶ ಕೊಟ್ಟಿಲ್ಲ. ವಿರಾಟ್ ಕೊಹ್ಲಿ ಅಂದರೆ ಜಸ್ಟ್ 2 ವಿಕೆಟ್ಸ್ ಹೋಯ್ತು. ಸಾಲ್ಟು ಮತ್ತು ವಿರಾಟ್ ಕೊಹ್ಲಿ, ಮಯಾಂಕ್ ಅಗರ್ವಾಲ್ ಮತ್ತು ರಜತ್ ಪಾಟೀದಾರ್ ಇವರೇ ಒಂದು ಮ್ಯಾಚ್ ವಿನ್ ಮಾಡಿಸೋರು. ನಿನ್ನೆ ಮ್ಯಾಚ್ ಒಂದು ಅದ್ಭುತವಾಗಿತ್ತು. ಫ್ಯಾನ್ಸ್ ಮಾತ್ರ 100% ಎಲ್ಲರೂ ಕೂಡ ಈ ಒಂದು ಮ್ಯಾಚನ್ನು ಫಸ್ಟ್ 1 ಸೈಡ್ ಆಗಿದ್ದೆ. ಆಲ್ಮೋಸ್ಟು ಪಂಜಾಬ್ ಬ್ಯಾಟಿಂಗ್ ಆದ ತಕ್ಷಣ 1 ಸೈಡ್ ಮ್ಯಾಚ್ ಆಯಿತು. ಸೊ RCB ಗೆದ್ದೇ ಗೆಲ್ಲುತ್ತೆ ಅಂತ ಆದರೂ ಒಂದು ಫ್ಯಾನ್ಸ್ಗೆ ಇತ್ತು. ನಮ್ಮ RCB ಅಂದರೆ ಗೊತ್ತಲ್ಲ, ಮೊದಲೇ ಎಲ್ಲ ಬಾಯಿಗೆ ಬರ್ಸ್ಬಿಟ್ಟು ಗೆಲ್ಸೋದು. ಸೊ ಇತ್ತು, ಯಾಕೆ ಬೌಲಿಂಗ್ ಬೇರೆ ಎಲ್ಲ ವಿಕೆಟ್ ಹಿಂಗೆ ಹೋಗ್ತಾ ಇದೆ. ಪಂಜಾಬು ಕೂಡ ಬೌಲಿಂಗ್ ಅಟ್ಯಾಕ್ ಕೂಡ ಚೆನ್ನಾಗಿದೆ. ಸೊ ಇದೇ ಥರ ಆಗುತ್ತಾ ನೆಕ್ಸ್ಟ್ ಸ್ಟೇಜಿಂಗ್ ಬಂದ RCB ಕೂಡ ಏನಾದರೂ ಹಿಂಗೆ ಬೇಗ ವಿಕೆಟ್ ಹೋಗುತ್ತಾ ಅನ್ನೋದು ಕೂಡ RCB ಫ್ಯಾನ್ಸಲ್ಲಿ ಇತ್ತು. ಬಟ್ ಯಾವಾಗ ಪವರ್ ಪ್ಲೇ ಆಗಿರ್ಬೋದು, ವಿರಾಟ್ ಹೋದ್ಮೇಲೆ ಸಾಲ್ಟು ಸ್ವಲ್ಪ ರೊಚ್ಚಿಗೆದ್ದು ಬ್ಯಾಟಿಂಗ್ ಮಾಡಿದ್ರು, ಅಲ್ಲೇ ಗೊತ್ತಾಯಿತು 100% ಇದು RCB ಮ್ಯಾಚ್. RCB 1 ಸೈಡ್ ಆಯಿತು, RCB ಗೆಲ್ಲುತ್ತೆ ಅನ್ನೋದು ಕೂಡ ಅಲ್ಲೇ ಫಿಕ್ಸ್ ಆಯಿತು. ಸೊ ಅದೇ ಥರ ಒಂದು ಬ್ಯಾಟಿಂಗನ್ನು ಮಾಡಿ RCB ಟೀಮ್ ಗೆದ್ದಿದೆ, ಫೈನಲ್ಗೆ ಕೂಡ ಲಗ್ಗೆ ಇಟ್ಟಿದೆ. ಸೊ ಇವಾಗ ಇನ್ನೊಂದು ಫ್ಯಾನ್ಸ್ಗೆ ಏನೋ ಕ್ವಾಲಿಫೈಯರ್ 1ನಲ್ಲಿ ಗೆದ್ವಿ, ಫೈನಲ್ಗೆ ಲಗ್ಗೆ ಇಡ್ತು RCB ಅಂತ ಫ್ಯಾನ್ಸು ಒಂದು ಕಡೆ ಖುಷಿ ಇದ್ದರೆ, ಇನ್ನೊಂದು ಕಡೆ ಅವರಿಗೆ ಈ ಇನ್ನೊಂದು ಗೊಂದಲ ಅಥವಾ ಇನ್ನೊಂದು
ಅವ್ರಿಗೆ ಒಳಗಡೆ ಕಾಡ್ತಾ ಇರುತ್ತೆ. ನಮಗೆ ಫೈನಲಲ್ಲಿ ಯಾರು ಎದುರಾಳಿಯಾಗಿ ಯಾರು ಬರ್ಬೋದು? ಒಂದು ಕಡೆ ಪಂಜಾಬ್ಗೆ ಇನ್ನೊಂದು ಚಾನ್ಸ್ ಇದೆ. ಅಂದರೆ ಈಗ GT ಮತ್ತು ಮುಂಬೈ ಇಂಡಿಯನ್ಸ್ ನಡುವೆ ಯಾರು ಗೆಲ್ತಾರೆ ಅವರು ಪಂಜಾಬ್ ಮೇಲೆ ಆಡ್ತಾರೆ. ಪಂಜಾಬ್ ಮೇಲೆ ಅಲ್ಲಿ ಯಾರು ಗೆಲ್ತಾರೆ ಅವರು RCB ಫೈನಲ್ ಬರ್ತಾರೆ. ಸೊ ಇವಾಗ ಹೆಂಗಿದೆ RCBಗೆ ಅಂತಂದರೆ ಯಾರು ಬರಬೇಕು, ಯಾರು ಬಂದರೆ ನಮಗೆ ಈಸಿ ಆಗುತ್ತೆ ಅನ್ನೋ ಒಂದು ಕ್ಯಾಲ್ಕುಲೇಟ್. ಆ ಕ್ಯಾಲ್ಕುಲೇಟಲ್ಲಿ ಈಗ RCB ಫ್ಯಾನ್ಸ್ ಇದ್ದಾರೆ. ನಮಗೆ ಇವಾಗ ಸ್ಕೋರ್ ಆಗಲಿ ರನ್ ರೇಟ್ ಆಗಲಿ ಆ ಕ್ಯಾಲ್ಕುಲೇಟ್ ಎಲ್ಲ ಯಾವುದೇ ಇಲ್ಲ. ಆರಾಮಾಗಿ ಪ್ಲೇ ಆಫಿಗೆ ಬಂದ್ವಿ, ಎಲ್ಲ ಮುಗೀತು. ಬಟ್ ಇವಾಗ ಯಾವ ಟೀಮ್ ಬರ್ಬೋದು ಅನ್ನೋ ಕ್ಯಾಲ್ಕುಲೇಟಲ್ಲಿ RCB ಫ್ಯಾನ್ಸ್ ಇದ್ದಾರೆ. ಏನಂತಂದರೆ ಮುಂಬೈ ಇಂಡಿಯನ್ಸು 5 ಬಾರಿ ಚಾಂಪಿಯನ್ನು. ಅದಕ್ಕೆ ಎಕ್ಸ್ಪೀರಿಯನ್ಸ್ ತುಂಬ ಇದೆ. ಅಂದರೆ ನಾವು ಸೆಮಿಸಿಗೆ ಬಂದಾಗ ಯಾವ ಥರ ಆಡಬೇಕು, ಫೈನಲ್ಲು ಈ ಥರ ಒಂದು ಆ ಟೈಮಲ್ಲಿ ಯಾವ ಥರ ನಾವು ಆಡಬೇಕು ಅನ್ನೋದು ಅವರಿಗೆ ಎಕ್ಸ್ಪೀರಿಯನ್ಸ್ ಇದೆ. ಒಂದು ವೇಳೆ GT ಮತ್ತು ಮುಂಬೈ ನಡುವಿನ ಪಂದ್ಯದಲ್ಲಿ GT ಸೋತು ಎಲಿಮಿನೇಟ್ ಆಗಿ ಮುಂಬೈ ಇಂಡಿಯನ್ಸ್ ಏನಾದರೂ ಬಂತಂದರೆ ಇಲ್ಲಿ ಪಂಜಾಬ್ ಜೊತೆ ಮ್ಯಾಚ್ ಆಗುತ್ತೆ. ಪಂಜಾಬು ಮತ್ತು ಮುಂಬೈ ನಡುವೆ ಕ್ಲಾಶ್ ಆಗಿ ಆ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ಏನಾದ್ರು ಗೆದ್ದು ಫೈನಲ್ ಆಗಿ ಇಟ್ಟರೆ RCB ಅಭಿಮಾನಿಗಳು ಸ್ವಲ್ಪ ಆ ಒಂದು ವಿಚಾರದಲ್ಲಿ ಏನೋ ಲೈಕ್ ಮುಂಬೈ ಬೇಡ ಅನ್ನೋ ಥರ ಇದ್ದಾರೆ. ಏನಕ್ಕೆ ಅಂತಂದರೆ ಮುಂಬೈ ಹೌದು 5 ಸಲ ಚಾಂಪಿಯನ್ನು, ಎಕ್ಸ್ಪೀರಿಯನ್ಸ್ ತಂಡ, ಅವ್ರಿಗೆ ಯಾವ ಥರ ಆಡಬೇಕು ಅನ್ನೋ ಒಂದು ಇದಿದೆ. ಸೊ ಮುಂಬೈ ಇಂಡಿಯನ್ಸ್ ಬಂದರೆ ನಮಗೊಂದು ಸ್ವಲ್ಪ ಕಷ್ಟ ಆಗ್ಬೋದಾ? ಬಟ್ ಈಗಿನ RCB ಟೀಮು ಮತ್ತು ಈಗಿನ ಬೌಲಿಂಗ್ ಬ್ಯಾಟಿಂಗ್ ವಿಭಾಗ ನೀವು ಇದು ಮಾಡಿದ್ರೆ ಅದು ಯಾವುದೇ ಟೀಮ್ ಬರಲಿ RCB ಗೆಲ್ಲುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸಲ್ಲಿ ಇನ್ನೂ ಫ್ಯಾನ್ಸ್ ಕೂಡ ನಮಗೆ ಕಾನ್ಫಿಡೆನ್ಸ್ ಇದೆ, ಯಾವ ಟೀಮ್ ಆದರೂ ಬರಲಿ ಅನ್ನೋ ಥರ ಅವರು ಮಾತಾಡ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಅದೇ ಥರ ಅವರು ಕಮೆಂಟ್ ಮಾಡೋದಾಗಿರ್ಬೋದು, ಅವರ ಒಂದು ಒಪಿನಿಯನ್ನ ಹೇಳ್ಕೊತಾ ಇದ್ದಾರೆ. ಸೊ ಈ ಉಳಿದಿರೋ ಇದರಲ್ಲಿ ಯಾರು ಬರ್ಬೋದು ಅಂದರೆ ಈಗ ಮುಂಬೈ ಇಂಡಿಯನ್ಸ್ GT ಮ್ಯಾಚಲ್ಲಿ ಯಾರು ಗೆಲ್ಬೋದು ಅಂದರೆ ಕಂಪೇರ್ ಮಾಡಿದ್ರೆ GTಗಿನ್ನ ಮುಂಬೈ ಇಂಡಿಯನ್ಸ್ ಸ್ವಲ್ಪ ಸ್ಟ್ರಾಂಗ್ ಆಗಿದೆ. GTಲಿ ಕೇವಲ ಒಂದು 2-3 ಜನ ಬ್ಯಾಟ್ಸ್ಮನ್ನು ಮಾತ್ರ ಡಿಪೆಂಡ್ ಆಗಿದೆ. ಬೌಲಿಂಗಲ್ಲಿ ಅದು ಮಿಡ್ಲ್ ಆರ್ಡರು ಕೂಡ ಅಷ್ಟು ಸ್ಟ್ರಾಂಗ್ ಇಲ್ಲ, ಯಾವುದೂ ಇಲ್ಲ. ಬಟ್ ಮುಂಬೈ ಇಂಡಿಯನ್ಸ್ ಹಂಗಲ್ಲ. ಮುಂಬೈ ಇಂಡಿಯನ್ಸ್ ಯಾವ ಥರ ಅಂತಂದರೆ ಅದು ಮಿಡ್ಲ್ ಆರ್ಡ್ರು ಅಂದರೆ ಫಿನಿಷಿಂಗಲ್ಲಿ ಅವರು ತುಂಬ ಸ್ಟ್ರಾಂಗ್ ಆಗಿದ್ದಾರೆ, ಬೌಲಿಂಗು ಕೂಡ ಸ್ಟ್ರಾಂಗ್ ಇದೆ. ಸೊ ಈ ಥರ ಅಲ್ಲಿ ಒಂದು 2-3 ಜನ ಬ್ಯಾಟ್ಸ್ಮನ್ ಮುಂಬೈ ಇಂಡಿಯನ್ಸಲ್ಲಿ ಏನಾದರೂ ಆ ಮ್ಯಾಚ್ ಕೈ ಹಿಡಿದ್ರು ಅಂದರೆ 100% ಮುಂಬೈ ಇಂಡಿಯನ್ಸ್ ಗೆಲ್ಲುತ್ತೆ. ಸೊ ಮುಂಬೈ ಇಂಡಿಯನ್ಸ್ ಗೆದ್ದು ಪಂಜಾಬ್ ಮೇಲೆ ಬರುತ್ತೆ. ನೆಕ್ಸ್ಟ್ ಹೇಳೋಕ್ಕಾಗಲ್ಲ, ಪಂಜಾಬ್ ಇವಾಗ ನಮ್ಮ RCB ಮೇಲೆ ಸೋತಿದೆ. ಬಟ್ ಅದೇ ಒಂದನ್ನು ಅವರು ಇನ್ನೂ ಸ್ಟ್ರಾಂಗ್ ಆಗೋಕ್ಕೂ ಕೂಡ ಕಾರಣ ಆಗ್ಬೋದು. ಯಾವುದೇ ಈಗ GT ಮುಂಬೈಯಲ್ಲಿ ಯಾವುದೇ ಟೀಮ್ ಬಂದರೂ ಕೂಡ ಪಂಜಾಬ್ ಇನ್ನೊಂದು ಸ್ವಲ್ಪ ಸ್ಟ್ರಾಂಗ್ ಆಗಿ ಅವ್ರ ಮೇಲೆ ಗೆದ್ದು ಫೈನಲಿಗೆ ಬರೋ ಚಾನ್ಸು ಕೂಡ ಪಂಜಾಬ್ಗಿದೆ. ಅಂದರೆ ನಾವು ಫೈನಲಲ್ಲಿ ಮತ್ತೆ ತಿರ್ಗಾ ಪಂಜಾಬನ್ನು ಎದುರಿಸೋ ಚಾನ್ಸ್ ಕೂಡ ಜಾಸ್ತಿ ಇದೆ. ಸೊ ಈ 2 ಟೀಮ್ಗಳು ಫೈನಲ್ಗೆ RCB ಜೊತೆ ಸೆಣಸಾಡೋದಕ್ಕೆ ಬರ್ತಾರೆ. ಬಟ್ ಹೇಳೋಕ್ಕಾಗಲ್ಲ, ಕ್ರಿಕೆಟಲ್ಲಿ ಯಾವಾಗ ಏನು ಬೇಕಾದರೂ ಆಗ್ಬೋದು. ಅದೇ ಥರ GTನೂ ಕೂಡ ಆ 2 ಟೀಮ್ಗಳನ್ನು ಸೋಲಿಸ್ಬಿಟ್ಟು ಫೈನಲ್ಲಿ ಲಗ್ಗೆ ಇಟ್ಟು ನಾವು ಆಶ್ಚರ್ಯ ಪಡೋ ಅಗತ್ಯ ಇಲ್ಲ. ಬಟ್ ಪರ್ಫಾರ್ಮೆನ್ಸ್ ನೋಡೋದಾದರೆ ಈಗ ಮುಂಬೈ ಇಂಡಿಯನ್ಸ್ ಮತ್ತು ಪಂಜಾಬಿಗೆ ಸ್ವಲ್ಪ ಜಾಸ್ತಿ ಇದೆ. ಅದರಲ್ಲೂ ಕೂಡ ಮುಂಬೈ ಇಂಡಿಯನ್ಸ್ಗೆ ಇನ್ನೂ ಸ್ವಲ್ಪ ಜಾಸ್ತಿ ಇದೆ, ಫೈನಲಿಗೆ ಬರೋ ಅವಕಾಶ ಅವ್ರಿಗೆ ಜಾಸ್ತಿ ಇದೆ. ಸೊ ಫ್ಯಾನ್ಸು ತುಂಬ ಖುಷಿಯಾಗಿದ್ದಾರೆ. ಇವಾಗ 3ನೇ ತಾರೀಕು ಫೈನಲ್ಲು ನಡೆಯತಕ್ಕಂಥ ಮ್ಯಾಚ್ಗೆ ತುಂಬ ಕಾತರದಿಂದ ಕಾಯ್ತಾ ಇದ್ದಾರೆ. ಕೆಲವು ಫ್ಯಾನ್ಸ್ ಅಂತೂ ಇನ್ನೂ ಒಂದು ಸ್ವಲ್ಪ ಸ್ಟೆಪ್ ಮುಂದೆ ಹೋಗ್ಬಿಟ್ಟು ಗೌರ್ಮೆಂಟಿಗೆ ಲೆಟ್ರ್ ಕೂಡ ಬರಿತಾ ಇದ್ದಾರಂತೆ. ಅಂದರೆ ಅವತ್ತು ನಮಗೆ ಸರ್ಕಾರಿ ರಜೆ ಕೊಡಬೇಕು, ನಾವು ಆ ಒಂದು ಸೆಲೆಬ್ರೇಷನ್ ಮಾಡಬೇಕು, ನಮಗೆ ಟೈಮ್ ಬೇಕು ಅನ್ನೋ ಥರ ಒಂದು ಲೆಟ್ರು ಕೂಡ ಮನವಿ ಕೂಡ ಮಾಡ್ತಾ ಇದ್ದಾರಂತೆ. ಸೊ RCB ಫ್ಯಾನ್ಸ್ ಅಂದರೆ ಹಂಗೆ ನಾವು ಯಾವುದು ನಮಗೆ ಲಿಮಿಟೇ ಇಲ್ಲ. ಮತ್ತು ನಾವು ಈ ನಮ್ಮ ಫ್ಯಾನ್ಸ್ ಹೆಂಗೆ ಅಂತಂದರೆ ಬೇರೆ ಲೆವೆಲ್ ಆ ಥರ RCB ಫ್ಯಾನ್ಸು. ಸೊ ಅದ್ರ ಜೊತೆ ಇನ್ನೂ ಕೆಲವು ಫ್ಯಾನ್ಸ್ ಏನು ಹೇಳ್ತಿದ್ದಾರೆ, ಕೊರೋನಾ ನೋಡಿದ್ವಿ ಅಂದರೆ ಈ ಒಂದು ಪೀರಿಯಡಲ್ಲಿ ಕೊರೋನಾನು ನೋಡಿದ್ವಿ, ಭಾರತ ಪಾಕಿಸ್ತಾನ ಯುದ್ಧನೂ ನೋಡಿದ್ವಿ, ಕುಂಭಮೇಳನೂ ನೋಡಿದ್ವಿ. ಅದೇ ಥರ ಇದೊಂದು RCB ಕಪ್ಪು, ಕೊಹ್ಲಿ ಜೆರ್ಸಿ ನಂಬರ್ 18ನೇ ಸೀಸನ್ನು. ಸೊ ಈ ಸೀಸನ್ ಏನಾದ್ರು ಗೆಲ್ತಂದರೆ ಅದು ಒಂದು ನೋಡ್ಕೊಂಡು ಖುಷಿ ಪಡ್ತೀವಿ ಅನ್ನೋ ಥರ ಈಗ RCB ಫ್ಯಾನ್ಸ್ ಎಲ್ಲ ಇದ್ದಾರೆ. ಖಂಡಿತ ಆ ಒಂದು ಖುಷಿಗೆ ಇನ್ನಷ್ಟು ಖುಷಿ ತುಂಬೋ ಎಲ್ಲ ಚಾನ್ಸ್ ಕೂಡ ಇದೆ. ಏನಕ್ಕೆ ಅಂತಂದರೆ ಆಲ್ರೆಡಿ RCB ಫೈನಲ್ಗೆ ಲಗ್ಗೆ ಇಟ್ಟಿದೆ. ನಮಗೆ ಜಸ್ಟ್ ಒಂದು ಸ್ಟೆಪ್ ಅಷ್ಟೇ, ಇನ್ನೊಂದು ಮ್ಯಾಚ್ ನಾವು ಗೆದ್ದರೆ 100ಕ್ಕೆ 100% ಕಪ್ ನಮ್ಮದೇ. ಕಪ್ಪು ಗೆದ್ದಿದ್ದು 3ನೇ ತಾರೀಕು RCB ಕಪ್ ಗೆಲ್ತಂದರೆ ನನ್ನ ಪ್ರಕಾರ ಬೆಂಗಳೂರಲ್ಲಿ ಸೆಲೆಬ್ರೇಷನ್ ಆಗಿ ಇಡೀ ಕರ್ನಾಟಕದಾದ್ಯಂತ ಇಡೀ ದೇಶದಾದ್ಯಂತ ಸೆಲೆಬ್ರೇಷನ್ ಮಾತ್ರ ಬೇರೆ ಲೆವೆಲ್ ಇರುತ್ತೆ. ಅದರಲ್ಲೂ ಬೆಂಗಳೂರು ಕರ್ನಾಟಕದಲ್ಲಿ ನೀವು ಹೇಳೋಕ್ಕೆ ಆಗಲ್ಲ, ಎಲ್ಲೆಲ್ಲಿ ರ್ಯಾಲಿ ನಡೆಯುತ್ತೆ, ಎಲ್ಲೆಲ್ಲಿ ಏನೇನಾಗುತ್ತೋ. ಸೊ ಅದೆಲ್ಲ ನೀವು ನೋಡಬೇಕಂತಂದರೆ 3ನೇ ತಾರೀಕು ತನಕ ವೆಯ್ಟ್ ಮಾಡಬೇಕು. ಸೊ ಅಲ್ಲಿವರೆಗೂ ನೀವು RCBಗೆ ಸ್ವಲ್ಪ ಜೋಶ್ ತುಂಬಿ, ಇನ್ನೂ ಆಲ್ರೆಡಿ ಜೋಶು ಸಪೋರ್ಟ್ ಕೊಡ್ತಾ ಇದ್ದೀರಾ, ಇನ್ನೂ ಒಂದು ಸ್ವಲ್ಪ ಎಕ್ಸ್ಟ್ರಾ ಜೋಶು ಸಪೋರ್ಟ್ ಕೊಡಿ. RCB ಯಾವುದೇ ಟೀಮ್ ಬರಲಿ ಜೂನ್ 3ಕ್ಕೆ ನಡೀತಕ್ಕಂಥ ಫೈನಲ್ ಪಂದ್ಯದಲ್ಲಿ ಗೆದ್ದು ನಮಗೆ 18 ವರ್ಷಗಳ ಒಂದು ಕಪ್ ಬರವನ್ನು ನೀಗಿಸ್ಲಿ ಅನ್ನೋದು ಕೂಡ ಫ್ಯಾನ್ಸ್ ಜೊತೆ ನಮ್ಮದು ಕೂಡ ಆಸೆ ಆಗಿರುತ್ತೆ. ಸೊ ಇದೇ ಥರ ಕ್ರೀಡಾ ಸಂಬಂಧಿತ ವಿಚಾರಗಳ ಜೊತೆ ನಾನು ಬಂದೇ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.